ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಒಂದು ಮಂಗಳವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ನಾನು ನನ್ನ ಮಗಳು ತಲೆಗೆ ಆಯಿಲ್ ಮಸಾಜ್ ಮಾಡಿಕೊಂಡು ಇಬ್ಬರು ಸಹ ಜಡೆನ ಹಾಕ್ಕೊಂಡಿದ್ವಿ. ಅವಳಿಗೂ ಸಹ ಜುಟ್ಟನ್ನ ಹಾಕಿದ್ದೀನಿ. ಫುಲ್ಲು ಬಂದುಬಿಟ್ರೆ ಅವಳು ತಲೆ ಕೆರ್ಕೋತಾ ಇದ್ದಾಳೆ ಶಕೆಗೆ. ಸೊ ಅದಕ್ಕೋಸ್ಕರ ಅವಳಿಗೂ ಸಹ ನೀಟಾಗಿ ಜುಟ್ಟು ಹಾಕ್ತೆ. ಅದು ಒಂದು 50 ಸಲ ಬಿಚ್ಚಿ ಇಡ್ತಾಳೆ. ನಾನು 50 ಸಲ ಹಾಕ್ತಾನೆ ಇರ್ತೀನಿ. ಇನ್ನು ಅವಳಿಗೆ ಬಾದಾಮಿ ತಿನ್ನಿಸ್ದೆ. ಬಾದಾಮಿನೂ ನೀಟಾಗಿ ತಿನ್ನಿಲ್ಲ, ಬಾಳೆಹಣ್ಣು ಸಹ ನೀಟಾಗಿ ತಿನ್ನಿಲ್ಲ. ಇವಾಗಂತೂ ಏನೇನು ನೀಟಾಗಿ ತಿನ್ನಲ್ಲ, ಎಲ್ಲದಕ್ಕೂ ಸಹ ಆಟ ಮಾಡ್ತಾಳೆ. ನೋಡಿ ಅಲ್ಲಿ ಸುಮ್ಮನೆ ಕೂತ್ಕೊಂಡು ಯಾರು ಡ್ರಾಮಾ ಮಾಡ್ತಿರೋದು ಎಲ್ಲ ಥರ ಡ್ರಾಮಾ ಮಾಡ್ತಾಳೆ, ಆದರೆ ಅಳೋದಿಲ್ಲ. ಆಲ್ರೆಡಿ ಮನೆಯೆಲ್ಲ ಚೆಲ್ಲಾಪಿಲ್ಲಿ ಮಾಡಿಟ್ಟು ಆ ಥರ ನಾಟಕ ಆಡ್ತಾ ಕೂತಿದ್ದಾಳೆ. ನೋಡಿ ಇವಾಗ ನನಗೆ ಎಲ್ಲನೂ ತೊಗೊಂಡು ಹೆಂಗೆ ಹೊಡಿತಾಳೆ ಅಂತ. ಮನೇಲಿ ಮಕ್ಕಳಿದ್ರೆ ಟೈಮ್ ಪಾಸ್ ಹೆಂಗಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಮನೆ ಚೆಲ್ಲಾಪಿಲ್ಲಿ ಆದರೂ ಒಂಥರ ಮನೇಲಿ ಖುಷಿ ಅನ್ನೋದು ತುಂಬಿರುತ್ತೆ. ಯಾವಾಗಲೂ ಏನೇ ಚಿಂತೆ ಇದ್ದರೂ ಸಹ ಮಕ್ಕಳು ಮುಖ ನೋಡಿದ ತಕ್ಷಣ ಖುಷಿ ಬರುತ್ತೆ ಮಾತ್ರ. ಇನ್ನು ನನ್ನ ಮಗಳು ಮಲ್ಕೊಂಡಾದಮೇಲೆ ಯಾಕೋ ನನಗೆ ಬನಾನಾ ಮಿಲ್ಕ್ ಶೇಕ್ ಕುಡಿಬೇಕು ಅಂತ ಅನಿಸ್ತು. ಸೊ ಹಂಗಾಗಿ ಬಾಳೆಹಣ್ಣು ಇತ್ತು. ನನ್ನ ಮಗಳು ಸಹ ಬೆಳಗ್ಗೆ ನೀಟಾಗಿ ಬಾಳೆಹಣ್ಣು ತಿಂದಿರಲಿಲ್ಲ, ಬಾದಾಮಿ ತಿಂದಿರಲಿಲ್ವಲ್ಲ, ಅವಳಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಬನಾನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು, ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ನ ನೆನೆಸ್ಬೇಕಿತ್ತು. ನನಗೆ ಸಡನ್ನಾಗಿ ಅನಿಸ್ಬಿಡುತ್ತಲ್ವ, ಸೊ ಹಂಗಾಗಿ ಅದನ್ನೇನು ನೆನೆಸಿಟ್ಕೊಳ್ಳೋಕೆ ಹೋಗಲಿಲ್ಲ. ಹಾಗೆಯೇ ಕಟ್ ಮಾಡಿಬಿಟ್ಟು ಅದನ್ನು ಚಪಾತಿ ಲಟ್ಟಿಸ್ತೀವಲ್ಲ ಲಟ್ಟಣಿಯಲ್ಲಿ ಕುಟ್ಕೊಂಡೆ. ಅದಾದಮೇಲೆ ಅದು ಬಾಯಿಗೆ ಸಿಗ್ತಾ ಇರಬೇಕು, ಆವಾಗಲೇ ಚೆಂದ ಒಂಥರ. ಸೊ ಹಂಗಾಗಿ ತರ್ತರಿಯಾಗಿ ನಾನು ರುಬ್ಕೊಂಡೆ. ರುಬ್ಬಿ ಅದನ್ನು ಸಹ ಕುಡ್ಕೊಂಡು ಕೂತಿದ್ದೆ. ಒಂಥರ ಐಸ್ ಕ್ರೀಮ್ ಥರ ಬಂದಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ. ನನ್ನ ಮಗಳಿಗೂ ಸಹ ಚಿಕ್ಕ ಲೋಟದಲ್ಲಿ ತೆಗೆದಿಟ್ಟು ನಾನು ಮಾತ್ರ ಗ್ಲಾಸಲ್ಲಿ ಕುಡಿದ್ಬಿಟ್ಟೆ. ಇನ್ನು ಸಂಜೆ ಬಂದು ಆಚೆ ಕಡೆ ಹೋಗಿದ್ವಿ ಸ್ವಲ್ಪ ಹೊತ್ತು. ಅವಳಿನ್ನು ಆಗಿನ್ನೂ ಎದ್ದಿದ್ಲು. ಸೊ ಅವಳಿಗೆ ಸಂಜೆ ಹೊತ್ತು ಆಚೆ ಕಡೆ ಎಲ್ಲಾದರೂ ಕರ್ಕೊಂಡು ಹೋಗಲಿಲ್ಲ ಅಂದರೆ ಅವಳು ಹಠನೇ ಮಾಡ್ತಾಳೆ. ಸೊ ನೋಡಿ ಅಲ್ಲಿ ನಮ್ಮ ಓನರ್ ಮನೇಲಿ ಏನೇನೋ ಇಟ್ಟಿರ್ತಾರೆ, ಅದನ್ನೆಲ್ಲ ತೊಗೊಂಡ್ಬಿಟ್ಟು ಅಲ್ಲಿ ಶೀಟ್ ಹಾಕ್ಸಿದ್ದಾರೆ ಕೆಳಗಡೆ, ಅವ್ರದ್ದು ಅಂಗಡಿ ಇದೆ ಅಂತ. ಸೊ ಅಲ್ಲಿ ಎಸ್ಬಿಡ್ತಾಳೆ. ಅವರು ಸಂಜೆಲೂ ಕೇಳ್ತಿರ್ತಾರೆ, ಅವಳು ಮಾಡ್ತಾನೆ ಇರ್ತಾಳೆ. ಇನ್ನು ಒಳಗಡೆ ಬಂದು ನಾನು ಅವಳಿಗೆ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಒಳಗಡೆ ಬಂದ ತಕ್ಷಣ ಅವಳು ನೀರು ಕೇಳ್ತಾಳೆ. ಸೊ ನಾನು ನೀರು ಕುಡಿಸಿದ್ದೀನಿ, ಆದರೂ ಸಹ ಅವಳು ನನಗೆ ಇನ್ನೂ ನೀರು ಬೇಕು ಅಂತ ಅಳ್ತಾ ಇದ್ಲು. ಸೊ ಇವಾಗ ಜಾಸ್ತಿ ನೀರು ಕುಡಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಹಾಲು ನೀಟಾಗಿ ಕುಡಿಯೋದಿಲ್ಲ, ಊಟನೂ ನೀಟಾಗಿ ಮಾಡೋದಿಲ್ಲ ನೀರು ಕುಡಿಸಿದ ತಕ್ಷಣ. ಸೊ ಅದಕ್ಕೋಸ್ಕರ ನಾನು ಎಷ್ಟು ಬೇಕು ಅಷ್ಟು ನೀರನ್ನ ಕುಡಿಸ್ತೀನಿ. ಇನ್ನು ರಾತ್ರಿ ಊಟಕ್ಕೆ ಸಾಂಬಾರಿತ್ತು ಅಂತ ಹೇಳಿ ಅದ್ರ ಜೊತೆ ಮುದ್ದೆ ಮಾಡ್ಕೋತಾ ಇದ್ದೀನಿ. ಈ ಬೇಸಿಗೆಗೆ ಗಂಜಿ, ಅಂಬಲಿ ಮತ್ತು ಮುದ್ದೆ ತಿನ್ನೋದೆಲ್ಲ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಮುದ್ದೆ ತಿನ್ನೋದ್ರಿಂದ ದೇಹಕ್ಕೂ ತಂಪು, ಮತ್ತು ಬ್ಯಾಕ್ ಪೈನ್ ಇದ್ದವ್ರಿಗೆ ತುಂಬಾ ಒಳ್ಳೆಯದು. ಸೊ ನನಗೂ ತುಂಬ ಅಂದರೆ ತುಂಬ ಬ್ಯಾಕ್ ಪೈನ್ ಇರುತ್ತೆ. ಅವಾಗೆಲ್ಲ ನಾನು ಮುದ್ದೆ ಮಾಡ್ಕೊಂಡು ತಿಂತೀನಿ. ಇವಾಗಂತೂ ಕಂಟಿನ್ಯೂಸ್ಲಿ ಮುದ್ದೆ ಮಾಡ್ಕೊಂಡು ತಿಂತಾನೆ ಇರ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಆಮ್ಲೆಟ್ ಕೂಡ ಮಾಡ್ಕೊಂಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.